ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಕಾಟನ್ ಟೆಕ್ಸ್ಟೈಲ್ ಅಂತ ಕರಿತೀವಿ, ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಹತ್ತಿ ಕೈಗಾರಿಕೆಯು ಭಾರತದ ಪ್ರಮುಖ ಪರಂಪರೆ ಉದ್ಯಮಗಳಲ್ಲಿ ಒಂದಾಗಿದೆ. ಇದಕ್ಕೆ ಬಹಳ ಅರ್ಥಪೂರ್ಣವಾದಂಥ ಹಿಂದಿನ ಕಾಲದ ಒಂದು ಇತಿಹಾಸವಿದೆ. ಇದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಕೈಗಾರಿಕೆ ಆಗಿದ್ದು ಅಷ್ಟೇ ಅಲ್ಲದೆ ರಫ್ತು ಆದಾಯಕ್ಕೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡ್ತದೆ. ಏನ್ರಿ, ಈ ಹತ್ತಿ ಬಟ್ಟೆ ಕೈಗಾರಿಕೆ ಏನಿದೆಯಲ್ಲ, ಇದು ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಕೈಗಾರಿಕೆ. ಉದ್ಯೋಗ ಸೃಷ್ಟಿ ಅಷ್ಟೇ ಅಲ್ಲದೆ ರಫ್ತುಗಳ ಆದಾಯಕ್ಕೆ ಹೆಚ್ಚಿನ ಒಂದು ಕೊಡುಗೆ ಕೊಡುವಂಥ ಕೈಗಾರಿಕೆ ಈ ಹತ್ತಿ ಬಟ್ಟೆ ಕೈಗಾರಿಕೆ ಆಗಿದೆ. ಇಷ್ಟೆಲ್ಲ ಮಹತ್ವವನ್ನು ಒಳಗೊಂಡಿರುವಂಥ ಈ ಹತ್ತಿ ಬಟ್ಟೆ ಕೈಗಾರಿಕೆ ಹಲವಾರು ಸಮಸ್ಯೆಗಳನ್ನು ಇತ್ತೀಚಿನ ದಿನಮಾನಗಳಲ್ಲಿ ಕಾಣಬಹುದು. ನೋಡಿ, ಈ ಹತ್ತಿ ಬಟ್ಟೆ ಕೈಗಾರಿಕೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಕಾಣಬಹುದು. ಅವು ಏನಂತೇಳಿ ಮುಂದಿನ ಒಂದು ಸ್ಲೈಡ್ ಒಳಗೆ ನಿಮಗೆ ತಿಳಿಸಿ ಕೊಡಲಾಗ್ತದೆ. ಪ್ರಾಚೀನ ಕಾಲ ಅಂದ್ರೆ ಕ್ರಿಸ್ತಶಕ ಪೂರ್ವ 3000 ಮತ್ತು 2000 ಇಸ್ವಿ ಒಳಗೆ ಸಿಂಧೂ ಕಣಿವೆ ನಾಗರಿಕತೆ ಕಾಲದೊಳಗೆ ಹತ್ತಿಯನ್ನು ಬೆಳೆಯಲಾಗುತ್ತಿತ್ತು ಎಂಬ ಉಲ್ಲೇಖ ಇದೆ. ಅಷ್ಟೇ ಅಲ್ಲದೆ ಮೊಹೆಂಜೋದಾರ ಮತ್ತು ಹರಪ್ಪದಲ್ಲಿ ನೋಡಲಿ, ಮೊಹೆಂಜೋದಾರ ಮತ್ತು ಹರಪ್ಪದಲ್ಲಿ ಹತ್ತಿ ಬಟ್ಟೆಗಳು ಸಿಕ್ಕಿರುವಂಥ ಸಾಕ್ಷಿಗಳು ಲಭ್ಯವಿವೆ. ಅಷ್ಟೇ ಅಲ್ಲದೆ ಕೈ ನೂಲು ಕೂಡ ಪ್ರಮುಖ ಉತ್ಪಾದನಾ ವಿಧಾನವಾಗಿತ್ತು ಎಂಬ ಮಾಹಿತಿ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಬರ್ತದೆ. ಹಿಂದೆ ಭಾರತವನ್ನು ಹತ್ತಿಯ ನಾಡು ಅಂತೇಳಿ ಕರೆಯುವಂಥ ಕೆಲಸವನ್ನು ಆಗ್ತಾಯಿತ್ತು. ಭಾರತವನ್ನು ಹಿಂದಿನ ಕಾಲದೊಳಗೆ ನಾವೇನು ಕರಿತಿದ್ವಿ, ಹತ್ತಿಯ ನಾಡು ಅಂತೇಳಿ ಕರಿತಿದ್ವಿ. ಇದಾದ ಮೇಲೆ ಆಧುನಿಕ ದಿನಮಾನಗಳಲ್ಲಿ 1854ರಲ್ಲಿ ಬಾಂಬೆಲಿ ಏನು ಮಾಡಲಾಗ್ತದೆ, ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಇಂಡಿಯಾದೊಳಗೆ. ಆ ಬಾಂಬೆ ಒಳಗಷ್ಟೇ ಅಲ್ಲದೆ ಅಹಮದಾಬಾದ್ ಆಗ್ಬೋದು, ಕೊಯಮತ್ತೂರು ಆಗ್ಬೋದು ಮತ್ತು ನಾಗ್ಪುರದಲ್ಲಿ ಪ್ರಮುಖ ಹತ್ತಿ ಬಟ್ಟೆ ಕೇಂದ್ರಗಳನ್ನು ನಾವು ಕಾಣ್ಬೋದು. ನೀವೇನು ತಿಳ್ಕೊಬೇಕಿಲ್ಲ, ಹತ್ತಿ ಯಾವಾಗ ಬಳಕೆಯಲ್ಲಿತ್ತು, ಯಾವ ಕಾಲದಲ್ಲಿತ್ತು, ಈ ಹತ್ತಿ ಬಟ್ಟೆ ಕೈಗಾರಿಕೆ ಏನು ಪ್ರಮುಖವಾಗಿ ಉದ್ಯೋಗ ಮತ್ತು ರಫ್ತು ಆದಾಯಕ್ಕೆ ಕೊಡುಗೆಯನ್ನು ಕೊಡ್ತದೆ. ಮೊದಲ ಕೈಗಾರಿಕೆ ಸ್ಥಾಪನೆಯಾಗಿದ್ದು 1854ರಲ್ಲಿ. ಅದಾದಮೇಲೆ ಅಹಮದಾಬಾದು, ಕೊಯಮತ್ತೂರು ಮತ್ತು ನಾಗ್ಪುರದಲ್ಲಿ ಪ್ರಮುಖ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಅದಾದಮೇಲೆ ಕೆಲವೊಂದು ವಿಶೇಷತೆಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋದು ಬಹಳ ಅತಿ ಪ್ರಮುಖವಾಗಿದೆ. ಭಾರತವು ಜಗತ್ತಿನ ಅತಿ ದೊಡ್ಡ ಹತ್ತಿ ಉತ್ಪಾದಕ ರಾಷ್ಟ್ರ ಆಗಿದೆ. ಭಾರತವು ಜಗತ್ತಿನ ಹತ್ತಿ ಉತ್ಪಾದಕ ರಾಷ್ಟ್ರಗಳಲ್ಲಿ ಜಾಗತಿಕ ದೊಡ್ಡ ರಾಷ್ಟ್ರ ಆಗಿದೆ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಹತ್ತಿ ವಸ್ತ್ರ ಉತ್ಪಾದನೆಯಲ್ಲಿ, ಹತ್ತಿ ಬಟ್ಟೆ ಏನಂತ ಕರಿತೇವಲ್ಲ, ಅವುಗಳ ಉತ್ಪಾದನೆಯಲ್ಲಿ ಭಾರತ 2ನೇ ರಾಷ್ಟ್ರ ಇದೆ. ಹತ್ತಿ ಉತ್ಪಾದನೆಯಲ್ಲಿ ದೊಡ್ಡ ರಾಷ್ಟ್ರ, ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಹತ್ತಿ ಬಟ್ಟೆ ಕೈನೂಲು ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಭಾರತ 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದಾದಮೇಲೆ ಬಟ್ಟೆ ಮತ್ತು ಉಡುಪಿನ ರಫ್ತಿನ ಮೌಲ್ಯದಲ್ಲಿ ಭಾರತ ಸುಮಾರು 40ರಿಂದ 45 ಬಿಲಿಯನ್ ಡಾಲರ್ನಷ್ಟು ಆದಾಯವನ್ನು ಗಳಿಸುತ್ತದೆ. ಅಷ್ಟೇ ಅಲ್ಲದೆ ದೇಶದ ಒಟ್ಟು ರಫ್ತುಗಳ ಕೈಗಾರಿಕೆಯಲ್ಲಿ ಇದರ ಪಾಲು ಎಷ್ಟಂತಂದ್ರೆ 10ರಿಂದ 12ರಷ್ಟು ರಫ್ತನ್ನು ಮಾಡಲಾಗ್ತದೆ. ಇಂಡಿಯಾದೊಳಗೆ ಪ್ರಸ್ತುತವಾಗಿ ಹತ್ತಿ ಬಟ್ಟೆ ಕೈಗಾರಿಕೆ ಎಷ್ಟದಾವ ಅಂತಂದ್ರೆ 2000ಕ್ಕಿಂತ ಹೆಚ್ಚಳವಾಗಿ ಕಂಡು ಬರ್ತಾವೆ. ಇನ್ನು ಕೈ ನೂಲು ಘಟಕಗಳು ಎಷ್ಟು ಕಂಡು ಬರ್ತಾವೆ ಅಂದ್ರೆ 35 ಲಕ್ಷಕ್ಕಿಂತ ಹೆಚ್ಚಿಗೆ ಕಂಡು ಬರ್ತಾವೆ. ಇನ್ನು ಪವರ್ ಲೂಮ್ ಘಟಕಗಳು ಎಷ್ಟದಾವ ಅಂತಂದ್ರೆ 25 ಲಕ್ಷಕ್ಕಿಂತ ಹೆಚ್ಚಾಗಿ ಕಂಡು ಬರ್ತಾವೆ. ಓಕೆನಾ? ಇಷ್ಟು ವಿಶೇಷವಾಗಿ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಬಗ್ಗೆ ಅಧ್ಯಯನ ಮಾಡುವಾಗ ಇಷ್ಟು ಮೂಲಭೂತ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳು ತಿಳಿದುಕೊಳ್ಳೋದು ಬಹಳ ಸೂಕ್ತ ಆಗ್ತದೆ. ಇಷ್ಟು ಈ ಪ್ರಮುಖವಾಗಿ ನೀವು ಪೀಠಿಕೆಯಲ್ಲಿ ಈ ಎಲ್ಲ ಅಂಶವನ್ನು ಗಮನಿಸಬೇಕಾಗ್ತದೆ. ಪೀಠಿಕೆ ಆದಮೇಲೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಹತ್ತಿ ಬಟ್ಟೆ ಕೈಗಾರಿಕೆಯ ಪ್ರಮುಖ ಸಮಸ್ಯೆಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಅಂದರೆ ಹತ್ತಿ ಬಟ್ಟೆ ಕೈಗಾರಿಕೆ ಯಾಕೆ ಹಿಂದದಾವ ಅಂತೇಳಿ ಕೆಲವೊಂದು ಮಾಹಿತಿ ನಿಮಗೆ ಲಭ್ಯ ಆಗ್ತದೆ.
ಹತ್ತಿ ಬಟ್ಟೆ ಕೈಗಾರಿಕೆಯ ಮೊದಲ ಸಮಸ್ಯೆ ಏನಂತಂದ್ರೆ ಕಚ್ಚಾ ಹತ್ತಿಯ ಸಮಸ್ಯೆ ಇದೆ. ಓಕೆನಾ. ಈಗ ಹತ್ತಿ ಬಟ್ಟೆಯ ಉದ್ಯಮಕ್ಕೆ ಪ್ರಮುಖ ಕಚ್ಚಾ ವಸ್ತು ಯಾವುದು? ಹತ್ತಿ ಪ್ರಮುಖವಾದಂಥ ಕಚ್ಚಾ ವಸ್ತು ಆಗಿದೆ. ಆದ್ರೆ ಇಂಡಿಯಾದೊಳಗೆ ಹತ್ತಿ ಉತ್ಪಾದನೆಯಲ್ಲಿ ಮಾನ್ಸೂನನ್ನು ಮೇಲೆ ಅವಲಂಬನೆ ಆಗಿರುವುದರಿಂದ ಭಾರತದಲ್ಲಿ ಉತ್ಪಾದನೆಯಲ್ಲಿ ಅಸ್ಥಿರತೆಯನ್ನು ನಾವು ಕಾಣ್ತೇವೆ. ಅಂದರೆ ಹತ್ತಿ ಉತ್ಪಾದನೆ ಕಡಿಮೆ ಇದೆ. ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಮುಖ ಕಚ್ಚಾ ವಸ್ತು. ಆದ್ರೆ ಇಂಡಿಯಾದೊಳಗೆ ನಾವೇನು ಹತ್ತಿಯನ್ನು ಉತ್ಪಾದನೆ ಮಾಡ್ತೇವಲ್ಲ, ಇದು ಮಾನ್ಸೂನ್ ಮೇಲೆ ಅವಲಂಬಿತವಾಗಿರುವುದರಿಂದ ಉತ್ಪಾದನೆ ನಾವೇನು ಮಾಡ್ತೀವಿ, ಸ್ವಲ್ಪ ಏರುಪೇರನ್ನು ಕಾಣ್ತೀವಿ. ಅಷ್ಟೇ ಅಲ್ಲದೆ ಗುಣಮಟ್ಟದ ಹತ್ತಿಯ ಕೊರತೆ ಆಗ್ಬೋದು ಮತ್ತು ಬೆಲೆಯಲ್ಲಿ ತೀವ್ರ ಏರಿಳಿತ ಆಗ್ಬೋದು. ಇವುಗಳು ಕೈಗಾರಿಕೆಗಳ ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತದೆ. ಹೀಗಾಗಿ ಮೊದಲನೇ ಸಮಸ್ಯೆ ಏನು? ಕಚ್ಚಾ ಹತ್ತಿಯ ಸಮಸ್ಯೆ ಕಂಡು ಬರ್ತದೆ. ಇನ್ನು ಎರಡನೇ ಸಮಸ್ಯೆ ಏನಂತಂದ್ರೆ ಹಳೆಯ ಯಂತ್ರೋಪಕರಣಗಳ ಬಳಕೆ. ನೋಡಿ, ಇವತ್ತಿಗೂ ಕೂಡ ಇಷ್ಟೇ ಆಧುನಿಕ ದಿನಮಾನಗಳಲ್ಲಿ ಬಂದರೂ ಕೂಡ ಎಷ್ಟೋ ಹತ್ತಿ ಬಟ್ಟೆ ಕೈಗಾರಿಕೆ ಇವತ್ತು ಏನು ಮಾಡ್ತಾವೆ ಅಂತಂದ್ರೆ ಹಳೆಯ ಯಂತ್ರೋಪಕರಣಗಳನ್ನ ಬಳಕೆಯನ್ನು ಮಾಡ್ತಾವೆ. ಹಳೆಯ ಯಂತ್ರೋಪಕರಣಗಳನ್ನ ಬಳಕೆ ಮಾಡುವುದರಿಂದ ಉತ್ಪಾದಕತೆ ಕಡಿಮೆ ಆಗ್ತದೆ ಮತ್ತು ವಿದ್ಯುತ್ ಬಳಕೆ ಪ್ರಮಾಣ ಹೆಚ್ಚಳವಾಗುತ್ತದೆ. ಆಮೇಲೆ ಅವು ತಯಾರು ಮಾಡಿರುವಂಥ ಬಟ್ಟೆಯ ಗುಣಮಟ್ಟ ಕೂಡ ಏನಾಗ್ತದೆ, ಕುಸಿತ ಆಗ್ತದೆ. ಏನು, ಹಳೆಯ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಇಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಹೀಗಾಗಿ ಈ ಹಳೆಯ ಯಂತ್ರೋಪಕರಣಗಳನ್ನ ಕೈಬಿಟ್ಟು ಹತ್ತಿ ಬಟ್ಟೆ ಕೈಗಾರಿಕೆ ಏನು ಮಾಡ್ಬೇಕಂತಂದ್ರೆ ಆಧುನಿಕ ತಂತ್ರಜ್ಞಾನದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಓಕೆನಾ. ಇದು ಹತ್ತಿ ಬಟ್ಟೆ ಕೈಗಾರಿಕೆಗಳು ಇಂಡಿಯಾದೊಳಗೆ ಎದುರಿಸುವಂಥ ಎರಡನೆಯ ಸಮಸ್ಯೆ ಆಗಿದೆ. ಇನ್ನು ಮೂರನೆಯ ಸಮಸ್ಯೆ ವಿದ್ಯಾರ್ಥಿಗಳೇ, ವಿದ್ಯುತ್ ಮತ್ತು ಇಂಧನದ ಸಮಸ್ಯೆ. ಇದು ಕೂಡ ಪ್ರಮುಖವಾದಂಥ ಸಮಸ್ಯೆ ಆಗಿದೆ. ಅಂದ್ರೆ ನಿರಂತರವಾದಂಥ ವಿದ್ಯುತ್ತಿನ ಸರಬರಾಜಿನ ಮೇಲೆ ಅವಲಂಬಿತವಾಗಿರುವಂಥ ಈ ಹತ್ತಿ ಬಟ್ಟೆ ಕೈಗಾರಿಕೆಗಳು ನಾವೇನು ಮಾಡಬೇಕು, ಆ ವಿದ್ಯುತ್ತನ್ನು ಸಂಪರ್ಕವನ್ನು ಒದಗಿಸಬೇಕಾಗ್ತದೆ. ಆದರೆ ಅನೇಕ ರಾಜ್ಯಗಳಲ್ಲಿ ನಾವೇನು ಮಾಡ್ತೀವಿ, ವಿದ್ಯುತ್ತಿನ ಕೊರತೆ, ಲೋಡ್ ಶೆಡ್ಡಿಂಗ್ ಸಮಸ್ಯೆ, ಹೆಚ್ಚಿನ ವಿದ್ಯುತ್ ದರ, ಆಮೇಲೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಡ್ಡಿಯನ್ನು ಪಡಿಸುವಂಥ ಕೆಲಸವನ್ನು ಮಾಡ್ತಾವೆ. ಹೀಗಾಗಿ ಈ ವಿದ್ಯುತ್ ಕೊರತೆಯಿಂದಾಗಿ ಉತ್ಪಾದನೆ ವೆಚ್ಚವೂ ಕೂಡ ಹೆಚ್ಚಳವಾಗ್ತದೆ. ಆ ಉತ್ಪಾದನೆ ವೆಚ್ಚ ಹೆಚ್ಚಳವಾಗುವುದರ ಜೊತೆಗೆ ಸಿಗುವಂಥ ಲಾಭಾಂಶವೂ ಕೂಡ ಕಡಿಮೆ ಆಗುತ್ತದೆ. ಏನ ಹೀಗಾಗಿ ಎದುರಿಸುವಂಥ ಮತ್ತೊಂದು ಸಮಸ್ಯೆ ಯಾವುದು ವಿದ್ಯಾರ್ಥಿಗಳೇ? ವಿದ್ಯುತ್ ಮತ್ತು ಇಂಧನದ ಸಮಸ್ಯೆ. ನಾಲ್ಕನೇ ಸಮಸ್ಯೆ ಯಾವುದು? ಕಾರ್ಮಿಕ ಸಮಸ್ಯೆಗಳು. ಯಾಕಂದ್ರೆ ಈ ಹತ್ತಿ ಬಟ್ಟೆಗಳು ಪ್ರಮುಖವಾಗಿ ಅವಲಂಬಿತವಾಗಿರುವುದು ಯಾರಿಂದ ಅಂತಂದ್ರೆ ಕಾರ್ಮಿಕರಿಂದ ಅವಲಂಬಿತವಾಗಿದೆ. ಹೀಗಾಗಿ ಈ ಕಾರ್ಮಿಕರಿಂದ ಅವಲಂಬಿತವಾಗಿರುವಂಥ ಈ ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ನಾವು ಏನು ಸಮಸ್ಯೆ ಕಾಣ್ತೇವೆ ಅಂತಂದ್ರೆ ನಿಪುಣ ಕಾರ್ಮಿಕರ ಕೊರತೆಯನ್ನು ಕಾಣ್ತೇವೆ. ಅಷ್ಟೇ ಅಲ್ಲದೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ವೇತನದ ವಿವಾದಗಳು, ಮುಷ್ಕರ ಆಗ್ಬೋದು, ಗೈರು ಹಾಜರಿ ಎಲ್ಲ ಒಂದು ಸಮಸ್ಯೆಗಳಿಂದ ಉತ್ಪಾದನೆ ಮಟ್ಟ ಏನಾಗ್ತದೆ, ಕಡಿಮೆ ಆಗುವಂಥ ಸಂಭವ ಇರ್ತದೆ. ಹೀಗಾಗಿ ನಾವೇನು ಮಾಡಬೇಕು, ಕಾರ್ಮಿಕರ ತರಬೇತಿಯ ಕೊರತೆಯನ್ನು ಉತ್ಪಾದಕತೆ ಕಡಿಮೆ ಆಗಲು ಪ್ರಮುಖವಾಗಿ ಕಾರಣ ಆಗ್ತದೆ. ಇದು ಇರುವಂಥ ನಾಲ್ಕನೆಯ ಸಮಸ್ಯೆ ವಿದ್ಯಾರ್ಥಿಗಳೇ. ಐದನೇ ಸಮಸ್ಯೆ ಏನಂತಂದ್ರೆ ಹಣಕಾಸಿನ ಸಮಸ್ಯೆ ಕೂಡ ಕಂಡು ಬರ್ತದೆ. ಅದರಲ್ಲಿ ಕೂಡ ನಮ್ಮಂಥ ಮುಂದುವರಿತಿರುವಂಥ ಭಾರತದ ರಾಷ್ಟ್ರಗಳಲ್ಲಿ ಪ್ರಮುಖವಾದಂಥ ಏನು ಸಮಸ್ಯೆ ಅಂತಂದ್ರೆ ಹಣಕಾಸಿನ ಸಮಸ್ಯೆ. ಯಾಕಂತಂದ್ರೆ ಈ ಸಣ್ಣ ಆಗ್ಬೋದು ಮತ್ತು ಮಧ್ಯಮ ಹತ್ತಿ ಬಟ್ಟೆ ಕೈಗಾರಿಕೆಗಳಾಗ್ಬೋದು, ಅವುಗಳಿಗೆ ಏನು ಬೇಕು, ಸಾಕಷ್ಟು ಹಣಕಾಸಿನ ಸೌಲಭ್ಯ ಬೇಕಾಗ್ತದೆ. ಆದ್ರೆ ಹೆಚ್ಚಿನ ಬಡ್ಡಿ ದರ ಸಾಲ ಆಗ್ಬೋದು, ಕಾರ್ಯನಿಧಿ ಕೊರತೆ ಆಗ್ಬೋದು, ಬಾಕಿ ಸಾಲಗಳಾಗ್ಬೋದು. ಇವೆಲ್ಲ ಸಮಸ್ಯೆಗಳಿಂದ ಸರಿಯಾದ ಸಮಯಕ್ಕೆ ಆ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಸಾಲ ಸಿಗ್ತಾ ಇಲ್ಲ. ಸಾಲ ಸಿಗ್ಲಿಕ್ಕಂತಂದ್ರೆ ಹಣಕಾಸಿನ ಸಮಸ್ಯೆಗಳಾಗ್ತವೆ. ಹಣಕಾಸಿನ ಸಮಸ್ಯೆ ಆಗ್ತಂತಂದ್ರೆ ಉತ್ಪಾದನೆ ಮಟ್ಟವೂ ಕೂಡ ಕಡಿಮೆ ಆಗುವಂಥ ಸಂಭವ ಇರ್ತದೆ. ಇನ್ನು ಆರನೇ ಸಮಸ್ಯೆ ವಿದೇಶಿ ಮತ್ತು ಸಂಶ್ಲಿತ ತಂತುಗಳ ಸ್ಪರ್ಧೆ. ನೋಡಿರಿ, ನಾವು ನಮ್ಮ ದೇಶ ಚೀನಾ ಜೊತೆಗೆ ಬಾಂಗ್ಲಾದೇಶ, ವಿಯೆಟ್ನಾಂ ಈ ಮುಂತಾದ ದೇಶಗಳನ್ನು ನಾವೇನು ಮಾಡ್ತೀವಿ, ಕಡಿಮೆ ಬೆಲೆಯ ಬಟ್ಟೆಗಳನ್ನು ಭಾರತ ಏನು ಮಾಡ್ತಾ ಇದೆ, ಆಮದುವನ್ನು ಮಾಡಿಕೊಳ್ತದೆ. ಹೀಗೆ ಕಡಿಮೆ ಬೆಲೆಯಲ್ಲಿ ವಿದೇಶಗಳಿಂದ ನಾವು ಹತ್ತಿ ಬಟ್ಟೆಯನ್ನು ಆಮದು ಮಾಡಿಕೊಳ್ಳುವುದರಿಂದ ಆ ವಿದೇಶಿ ಬಟ್ಟೆ ಮತ್ತು ಸ್ವದೇಶದ ಬಟ್ಟೆಯ ಜೊತೆ ಏನಾಗ್ತದೆ, ಪೈಪೋಟಿ ಆಗುವಂಥ ಸಂಭವ ಇರ್ತದೆ. ಹೀಗೆ ಪೈಪೋಟಿ ಆಗುವುದರಿಂದ ನಮ್ಮ ದೇಶದ ಹತ್ತಿ ಬಟ್ಟೆಗಳ ಬೇಡಿಕೆ ಏನಾಗ್ಬೋದು, ಕಡಿಮೆ ಆಗುವಂಥ ಸಂಭವ ಇರ್ತದೆ. ಇದು ಕೂಡ ಎದುರಿಸುವಂಥ ಆರನೇ ಸಮಸ್ಯೆ ಆಗಿದೆ.
ಇನ್ನು 7ನೇ ಸಮಸ್ಯೆ ಏನಂತಂದ್ರೆ ವಿದ್ಯಾರ್ಥಿಗಳೇ, ಮಾರುಕಟ್ಟೆ ಸಮಸ್ಯೆ ಕೂಡ ಕಂಡು ಬರ್ತದೆ. ಎಷ್ಟೇ ವಸ್ತುವನ್ನು ಉತ್ಪಾದನೆ ಮಾಡಿದರೂ ಕೂಡ, ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡಿದರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಫ್ಯಾಷನ್ ಆಗ್ಬೋದು ಮತ್ತು ಗ್ರಾಹಕರ ರುಚಿಯಲ್ಲಿ ಸಿಕ್ಕಾಪಟ್ಟಿ ಬದಲಾವಣೆ ಆಗಿರುವುದರಿಂದ ನಮ್ಮ ಭಾರತದ ಹತ್ತಿ ಬಟ್ಟೆಗಳಿಗೆ ಮಾರುಕಟ್ಟೆ ಕೊರತೆ ಏನಾಗ್ತದೆ ಕಂಡು ಬರ್ತದೆ. 8 ನ್ಯೂನನ ದೌರ್ಬಲ್ಯ ಮತ್ತು ಅಸ್ವಸ್ಥ ಮಿಲ್ಲುಗಳು. ನೋಡಿ ಯಾಕಂತಂದ್ರೆ ಅವು ಯಾಕೆ ಈ ಥರ ಅದಾವಂತಂದ್ರೆ ಅಲ್ಲಿ ಅಸಮರ್ಪಕ ನ್ಯೂನನೆ ಕಾಣ್ತೀವಿ, ತಪ್ಪಾದ ನಿರ್ಧಾರಗಳು, ಹಳೆಯ ವ್ಯವಸ್ಥೆಗಳು, ಈ ಅನೇಕ ಸಮಸ್ಯೆಗಳು ಮಿಲ್ಗಳಲ್ಲಿ ನಾವು ಕಾಣ್ತೀವಿ. ಹೀಗೆ ಈ ಸಮಸ್ಯೆಗಳಿಂದ ಉತ್ಪಾದನೆ ಏನಾಗ್ತದೆ, ನಿಲ್ಲುವಂಥ ಸಂಭವ ಇರ್ತದೆ. ಉತ್ಪಾದನೆ ನಿಂತೆ ಅಂತಂದ್ರೆ ಉದ್ಯೋಗ ನಷ್ಟ ಆಗ್ತದೆ ಮತ್ತು ಕೈಗಾರಿಕಾ ಕುಸಿತ ಸಂಭವಿಸಬಹುದು. ಇದು ಎದುರಿಸುವಂಥ 8ನೆಯ ಒಂದು ಸಮಸ್ಯೆ. ಇನ್ನು 9ನೇ ಸಮಸ್ಯೆ ವಿದ್ಯಾರ್ಥಿಗಳೇ ಯಾವುದು, ಪರಿಸರ ಸಮಸ್ಯೆಗಳು. ಇದು ಕೂಡ ಯಥಾವತ್ತವಾಗಿ ಇದನ್ನಂತೆ ಯಾರು ತಡೆಯಕಂತೆ ಆಗೋದಿಲ್ಲ. ಯಾಕಂದರೆ ಪರಿಸರದಲ್ಲಿ ಹವಾಮಾನದಲ್ಲಿ ವಿಪರೀತವಾಗಿ ಬದಲಾವಣೆ ಆಗುವುದರಿಂದ ಇದು ಕೂಡ ಒಂದು ಸಮಸ್ಯೆಯಾಗಿ ಕಂಡು ಬರ್ತದೆ. 10ನೇದು ಯಾವುದು, ಸಾರಿಗೆ ಮತ್ತು ಮೂಲ ಸೌಕರ್ಯದ ಸಮಸ್ಯೆ. ಯಾಕಂತಂದ್ರೆ ಈ ಹತ್ತಿ ಬಟ್ಟೆಯನ್ನು ನಾವು ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯ ಬೇಕಾಗ್ತಾವೆ. ಉದಾಹರಣೆಗೆ ಸಾರಿಗೆ, ಯಾಕಂದರೆ ನಾವು ಹತ್ತಿ ಬಟ್ಟೆಯನ್ನು ಸಾಗಣೆ ಮಾಡಬೇಕಲ್ಲ, ಆವಾಗ ಅದು ಬೇಕಾಗ್ತದೆ. ಆಮೇಲೆ ಯೋಗ್ಯವಾದ ರಸ್ತೆ ಬೇಕು, ಆಮೇಲೆ ಬಂದರು ಕೂಡ ಬೇಕಾಗ್ತದೆ, ಆಮೇಲೆ ಸಾರಿಗೆ ವೆಚ್ಚವು ಕೂಡ ಆದಷ್ಟು ಕಡಿಮೆ ಮಾಡಬೇಕಾಗ್ತದೆ. ಆದರೆ ನಮ್ಮ ಇಂಡಿಯಾದೊಳಗೆ ಇವೆಲ್ಲ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್, ಈ 10 ಸಮಸ್ಯೆಗಳಾದಮೇಲೆ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಕ್ರಮಗಳ ಬಗ್ಗೆ ಕೂಡ ನಾವು ಇಲ್ಲಿ ಚರ್ಚೆಯನ್ನು ಮಾಡಬೇಕಾಗ್ತದೆ. ನಾ ಇಲ್ಲಿ ಕೇವಲ ನಿಮಗೆ ಏನು ಮಾಡ್ತೀನಿ, ಪಾಯಿಂಟ್ಸ್ ಹೇಳ್ತೀನಿ. ಆ ಪಾಯಿಂಟ್ಸ್ಗಳಿಗೆ ವಿವರಣೆ ಐತಲ್ಲ, ಆ ವಿವರಣೆಯನ್ನು ಎಕ್ಸಾಮ್ ಒಳಗೆ ವಿದ್ಯಾರ್ಥಿಗಳು ಬರೀಬೇಕು. ಸಮಸ್ಯೆಗೆ 1ನೇ ಪರ್ಯಾಯ ಬಹಳ ಈಜಿ ಇದೆ. ಏನು, ಕಚ್ಚಾ ಹತ್ತಿಯ ಉತ್ಪಾದನೆಯನ್ನು ಸುಧಾರಣೆ ಮಾಡೋದು. ಸಮಸ್ಯೆಯಲ್ಲಿ ಏನಿತ್ತು, ಕಚ್ಚಾ ಹತ್ತಿಯ ಸಮಸ್ಯೆ ಇತ್ತು. ಈಗ ಅದನ್ನೇ ಮಾಡಬೇಕು, ನಾವು ಸುಧಾರಣೆ ಮಾಡಿದ್ರೆ ಆ ಸಮಸ್ಯೆನ ನಿವಾರಣೆ ಮಾಡ್ಬೋದು. ಸೆಕೆಂಡ್ ಒನ್, ಅತ್ಯಾಧುನಿಕ ತಂತ್ರಜ್ಞಾನವನ್ನು ನವೀಕರಣ ಮಾಡೋದು ಮತ್ತು ಆಧುನೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಇಲ್ಲಿ ಆ ಸಮಸ್ಯೆಯನ್ನು ನಾವೇನು ಮಾಡ್ಬೋದು, ಹಳೆಯ ಯಂತ್ರೋಪಕರಣವನ್ನು ಹೊರತುಪಡಿಸಿ ಅತ್ಯಾಧುನಿಕ ಯಂತ್ರೋಪಕರಣವನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ ಆ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. 3ನೇ ಸಮಸ್ಯೆ, ವಿದ್ಯುತ್ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡೋದು. ಯಾಕಂದ್ರೆ ವಿದ್ಯುತ್ ಸಮಸ್ಯೆ ಇತ್ತು, ಈಗ ನಾವೇನೋ ನಿರಂತರವಾದಂಥ ವಿದ್ಯುತ್ ಸೌಲಭ್ಯವನ್ನು ಕೊಟ್ಟು ಅಂತಂದ್ರೆ ಅದಕ್ಕೆ ಬದಲಾಗಿ ನಾವು ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಬಹುದು. ಏನು, ಸೌರಶಕ್ತಿ, ಗಾಳಿ ಶಕ್ತಿ ಮತ್ತು ಪರಿಹಾರ ಶಕ್ತಿಗಳನ್ನು ಒದಗಿಸುವುದರ ಮೂಲಕ ವಿದ್ಯುತ್ ಸಮಸ್ಯೆ ಏನಿದೆಯಲ್ಲ ಆ ವಿದ್ಯುತ್ ಸಮಸ್ಯೆಗೆ ಏನು ಮಾಡ್ಬೋದು, ಪರಿಹಾರವನ್ನು ಒದಗಿಸಿ ಕೊಡಬಹುದು. ಕಾರ್ಮಿಕರಿಗೆ ಯೋಗ್ಯವಾದ ತರಬೇತಿ ಮತ್ತು ಸುಧಾರಣೆಯನ್ನು ಮಾಡುವುದರ ಮೂಲಕ ಆ ಕಾರ್ಮಿಕರ ಸಮಸ್ಯೆಯನ್ನು ನಾವೇನು ಮಾಡ್ಬೋದು, ನಿವಾರಣೆಗೆ ಒಳಪಡಿಸಬಹುದು. 5, ಹಣಕಾಸಿನ ಕೊರತೆ ಏನಿತ್ತಲ್ಲ ಆ ಹಣಕಾಸನ್ನು ಸಹಾಯವನ್ನು ಮಾಡಿಕೊಡಬೇಕು ಮತ್ತು ಯೋಗ್ಯ ಸಮಯದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ರೆ ಆ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆಯನ್ನು ಮಾಡ್ಬೋದು. ಮತ್ತು ರಫ್ತು ಉತ್ತೇಜನ ಏನು ಕೊರತೆ ಇತ್ತಲ್ಲ ಆ ಉತ್ತೇಜನವನ್ನು ಹೆಚ್ಚಿಗೆ ಮಾಡಬೇಕು ಮತ್ತು ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡುವುದರ ಮೂಲಕ ಆ ಸಮಸ್ಯೆಯನ್ನು ನಾವೇನು ಮಾಡ್ಬೋದು, ಇಲ್ಲಿ ನಿವಾರಣೆ ಮಾಡುವುದರ ಮೂಲಕ ಆ ವಸ್ತುವಿಗೆ ಉತ್ತೇಜನ ಕೊಟ್ಟಂಗೆ ಆಗ್ತದೆ ಮತ್ತು ಹೊಸ ಮಾರುಕಟ್ಟೆಗಳನ್ನು ಒದಗಿಸಲು ಸಹಾಯವಾಗುತ್ತದೆ. 7, ಮೌಲ್ಯವರ್ಧಿತ ಉತ್ಪನ್ನಗಳ ಉತ್ಪಾದನೆಯನ್ನು ಮಾಡುವುದು. ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ಆಗ್ಬೋದು, ಬ್ರ್ಯಾಂಡೆಡ್ ಉಡುಪುಗಳು, ಫ್ಯಾಷನ್ ವಸ್ತ್ರಗಳು ಅಥವಾ ಬಟ್ಟೆಗಳು, ತಾಂತ್ರಿಕ ವಸ್ತುಗಳ ಉತ್ಪಾದನೆಗೆ ಅತಿ ಹೆಚ್ಚು ಒತ್ತನ್ನು ಕೊಡುವುದರ ಮೂಲಕ ಲಾಭಾಂಶವನ್ನು ಹೆಚ್ಚಳವನ್ನು ಮಾಡ್ಬೋದು. ಒಟ್ಟಾರೆಯಾಗಿ ಮೌಲ್ಯವರ್ಧಿತ ವಸ್ತುಗಳ ಮೇಲೆ ನಾವು ಅತಿ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. 8, ಅಸ್ತತ್ವ ಮಿಲ್ಲುಗಳ ಪುನಶ್ಚೇತನ. ಯಾವ ಕೈಗಾರಿಕೆಗಳು ಸಂಪೂರ್ಣವಾಗಿ ನಾಶ ಆಗಿರ್ತಾವಲ್ಲ, ಹಾಳಾಗಿರ್ತಾವಲ್ಲ ಅಂಥ ಕೈಗಾರಿಕೆಗಳನ್ನು ನಾವೇನು ಮಾಡಬೇಕು, ಪುನಃ ಚೇತನಗೊಳಿಸುವುದರ ಮೂಲಕ ಅವುಗಳ ಸಮರ್ಥ ನಿರ್ವಹಣೆ ಮಾಡುವುದರ ಮೂಲಕ ಅವುಗಳನ್ನು ನಾವೇನು ಮಾಡ್ಬೋದು, ಪುನರ್ ನಿರ್ಮಾಣ ಮಾಡಬಹುದು. ಆಮೇಲೆ 9, ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳೋದು. ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಏನು ಕೆಲವೊಂದು ಇವು ಬರ್ತಾವಲ್ಲ, ಶುದ್ಧೀಕರಣಗಳಾಗ್ಬೋದು, ಮಾಲಿನ್ಯ ನಿಯಂತ್ರಣ ಆಗ್ಬೋದು, ಕೆಲವೊಂದು ಸಬ್ಸಿಡಿಗಳಾಗ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನಗಳಾಗ್ಬೋದು, ಮರುಬಳಕೆ ವಿಧಾನಗಳಾಗ್ಬೋದು, ಇವುಗಳನ್ನು ಮಾಡುವುದರ ಮೂಲಕ ನಾವು ಮಾಲಿನ್ಯವನ್ನು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ,
ಕಡಿಮೆಯನ್ನು ಮಾಡ್ಬೋದು. ಇನ್ನು ಕೊನೆಯ ಒಂದು ಸೊಲ್ಯೂಷನ್ ಏನಂತಂದ್ರೆ ಮೂಲ ಸೌಕರ್ಯ ಮತ್ತು ಸಾರಿಗೆ ಅಭಿವೃದ್ಧಿಗೊಳಿಸುವುದು. ಅಂದ್ರೆ ಆ ಹತ್ತಿ ಬಟ್ಟೆಗಳನ್ನು ಸಾಗಿಸಲು ಸಾರಿಗೆ, ಸಂಗ್ರಹಣೆ ಮಾಡಲು ಸಂಗ್ರಹಣಾ ಘಟಕ ಮತ್ತು ಬಂದರು ಸೌಲಭ್ಯವನ್ನು ಒದಗಿಸಿಕೊಟ್ವಿ ಅಂತಂದ್ರೆ ಅದೇನು ಸಮಸ್ಯೆ ಇತ್ತಲ್ಲ ಆ ಸಮಸ್ಯೆ ನಾವೇನು ಮಾಡ್ಬೋದು, ಇಲ್ಲಿ ನಿವಾರಣೆಯನ್ನು ಮಾಡ್ಬೋದು. ಇಷ್ಟು ಹತ್ತಿ ಬಟ್ಟೆ ಕೈಗಾರಿಕೆಗಳು ಬಗ್ಗೆ ಅರ್ಥ ಮತ್ತು ಪೀಠಿಕೆ. ಹತ್ತಿ ಬಟ್ಟೆ ಕೈಗಾರಿಕೆಗಳ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಿಮಗಿಲ್ಲಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಕೊನೆಗೆ ಏನು ಮಾಡಬೇಕು, ಉಪಸಂಹಾರವನ್ನು ಹಾಕಿ ಈ ಪ್ರಶ್ನೆ ಕೇಳಿದ್ರೆ ಈ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು ಎಂಬುದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವಾಗಿದೆ. ಇಷ್ಟು ಹೇಳಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.